ಭಾರತ ದೇಶವನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಮಾಡುವ ನಿಟ್ಟಿನಲ್ಲಿ ಮಾರ್ಚ್ 3ರಂದು ಬೆಳಗ್ಗೆ 9:30ಕ್ಕೆ ಕೋಲಾರ ನಗರದ ಕೆಜಿ ಮೊಹಲ್ಲಾದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಕೋಲಾರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪದ್ಮಾ ಬಸವಂತಪ್ಪ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪೋಲಿಯೋ ಕಾಯಿಲೆ ಮುಕ್ತಗೊಳಿಸಲು ಭಾರತ ದೇಶ ಪ್ರಗತಿ ಸಾಧಿಸಿದೆ. ಪೋಷಕರು 5 ವರ್ಷದೊಳಗಿನ ತಮ್ಮ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸಬೇಕು ಅಂತ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ವಾರ್ಡ್ ನಂಬರ್ 23ರ ನಗರಸಭಾ ಸದಸ್ಯ ಅಜ್ರಾ ಸಾದಿಕ್ ಪಾಷಾ, ಕೆಡಿಯು ಮಾಜಿ ಚೇರ್ಮನ್ ಅಬ್ದುಲ್ ಕಯ್ಯೂಂ ಕಾಜಾ ಮೊಯ್ದೀನ್, ತಾಲೂಕು ಆರೋಗ್ಯ ಅಧಿಕಾರಿ ಡಾ ಎವಿ ನಾರಾಯಣಸ್ವಾಮಿ, ತಾಲೂಕು ಸೂಪರ್ವೈಸರ್ ಶಾಹಿನಾ ಬೇಗಂ, ಮೊಹಮ್ಮದ್ ರಫಿ ಪಾಲ್ಗೊಂಡಿದ್ದರು. ಕಯ್ಯೂಂ ಸರ್ ಅವರು ಈಗ ಮಗುಗೆ ಹಣಿ ಹಾಕೋದ್ರ ಮೂಲಕ ಗಣ್ಯರಿಂದ 2 ಹನಿ ಪೋಲಿಯೋ ಲಸಿಕೆ ಹಾಕಿ ಅಂಗವಿಕಲತೆ ಮತ್ತು ಪೋಲಿಯೋದಿಂದ ಚೆನ್ನಾಗಿರೋದೆಲ್ಲ ಗ್ರೂಪ್ ಫೋಟೋ ಬಂದಿರೋದು. बचपन हम बल्ले आज 40 साल पहले था हुआ नहीं था ಕೈ ಮೇಲೆ ಫಿಂಗರ್ ಮಾರ್ಕ್ ಮಾಡಿಸ್ಕೋಬೇಕಾಗ್ತದೆ. ಯಾವ ಮಗುಗೆ ಲಸಿಕೆ ಹಾಕಿದೆ, ಯಾವ ಮಗು ಹಾಕಿಲ್ಲ ಅನ್ನೋದನ್ನ ನಮ್ಮ PHO ಸರ್ ಬರಬೇಕು ಇಲ್ಲಿ. PHO ಸರ್ ವೇದಿಕೆ ಮಾಡಿ ಬರಬೇಕು. ತಾಲೂಕು ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ನಾರಾಯಣಸ್ವಾಮಿ ಸರ್ ಅವರು ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನ್ ಹಾಕಬೇಕಾಗಿ ವಿನಂತಿ. ಎಲ್ಲರಿಗೂ ಕೂಡ ಮಕ್ಕಳ डॉक्टर THO साहब नारायण स्वामी साहब का शुक्रिया अदा करता हूं, जिन्होंने हमारे इस 20-25 वार्ड को सेलेक्ट किया कि यहाँ पर से ये पल्स पोलियो का इनाग्रेशन हो. तो आज हमारे यहाँ की काउंसलर मैडम अजरा नसरीन के हाथ से इसका इनाग्रेशन हुआ और बड़े बड़े अहदेदार यहाँ पर आए थे, जैसे सीओ मैडम, DHO साहब तमाम, और हमारी विद्या मैडम, डॉक्टर मैडम और दूसरे काउंसलर सब यहाँ पर आए हुए थे. एक बहुत अच्छा यहाँ पर एक माहौल बना हुआ था, बहुत अच्छा एक प्रोग्राम हुआ
मैं फिर एक बार हमारे डॉक्टर नारायण स्वामी सर को दिल से शुक्रिया अदा करते हैं। उन्होंने ये सब सुस्त दिमाग लगाते हैं जो कहाँ करना है कहाँ नहीं करना है, तो ये बहुत अच्छा कामयाब फंक्शन रहा। तो मैं जैसे कि डॉक्टर साहब ने कड़ी ज़बान में अपील की तमाम के बच्चों के वालिदैन से कि एक दिन के बच्चे से लेकर 5 साल की उम्र तक बच्चे को ये 2 बूंद जो पल्स पोलियो के डाल रहे हैं उसको डलाना लाजमी है। ये जिम्मेदार अपने वालिदैन की है, अपने माँ बाप पहली फुर्सत में ये 3 दिन के लिए ये काम चलता रहेगा। अलग अलग बूथ रहेंगे। अब इंशाअल्लाह वहाँ पर हमारे हज़रत कुतुबगरी दरगाह के सामने जो कमेटी हॉल है वहाँ भी ये बूंद पोलियो ड्रॉप डाला जाएगा। वहाँ यहाँ चुक गया तो वहाँ लाकर अगर डाल देंगे तो अपने बच्चों की ज़िंदगी के लिए होता है। इस मौके पर हमारे दरगाह शाही मोहल्ले के एक नए अपॉइंटेड डॉक्टर जनाब अल्ताफ़ साहब भी यहाँ पर मौजूद हैं। मैं उनका भी बड़ा दिल से शुक्रिया अदा करता हूँ। उन्होंने भी बड़ी अच्छी हमारे नारायण स्वामी के बाद अगर कोई वहाँ काम कर रहे हैं तो हमारे अल्ताफ़ साहब बड़ा अच्छा तौर से काम कर रहे हैं। हमारे ಈ ಭೂಮಿ ಮೇಲೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಪೋಲಿಯೋ ಇಲ್ಲ, ಆದರೆ ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನದಲ್ಲಿ ಇನ್ನೂ ಕೆಲವು ಕೇಸಸ್ ಕಂಡು ಬರ್ತಾ ಇದೆ. ಅದು ಪೂರ್ತಿ ಹೋಗೋವರೆಗೂ ನಾವು ಈ ಕಾರ್ಯಕ್ರಮ ಮಾಡಲೇಬೇಕು, ಇಲ್ಲ ಅಂದರೆ ಅದು ಮತ್ತೆ ಬೇರೆ ದೇಶಗಳಿಗೆ ಹರಡುವಂಥ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣದಿಂದ ನಾವು ಇದು ಪೋಲಿಯೋ 2 ಡ್ರಾಪ್ ನಮ್ಮ ಮಗುಗೆ ಹುಟ್ಟಿದಾಗಿಂದ ಒಂದು 5 ವರ್ಷದವರೆಗೂ ಹಾಕ್ಸ್ಬಿಟ್ರೆ ಮುಂದೆ ಎಂಥದ್ದು ಅದು ಸಮಸ್ಯೆ ಬರೋದಿಲ್ಲ, ಮಗು ಭಾಳ ಆರೋಗ್ಯವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆನೇ ಕಾಯ್ದಿರೋ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಂದಂಥ ಎಲ್ಲ ಅಧಿಕಾರಿ ಮಿತ್ರರಿಗೂ ಮತ್ತು ಸಪೋರ್ಟ್ ಗ್ರೂಪ್ ಆಗಿ ನಮ್ಮ ಯುವಕರು ಬಂದು ಏನು ಮನೆಯಿಂದ ತಾಯಂದಿರನ್ನ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅದಕ್ಕೂ ನಾನು ಮತ್ತೆ ಆಭಾರಿಯಾಗಿದ್ದೀನಿ. ಇವತ್ತೆಲ್ಲರೂ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ, ಎಲ್ಲ ತಾಯಂದಿರು ಮತ್ತು ಹಿರಿಯರು ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಿ ಇಷ್ಟು ವರ್ಷ ನಡೆಸ್ಕೊಟ್ಟದಕ್ಕೆ ಮತ್ತು ಇನ್ನು ಮುಂದೂ ತಾವೆಲ್ಲ ನಮ್ಮ ಜೊತೆ ಇರ್ತೀರಾ ಅನ್ನೋ ಒಂದು ಭರವಸೆಯೊಂದಿಗೆ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. आज का दिन जो है बड़ी खुशी का दिन है। आज पोलियो ड्रॉप हमारे वार्ड नंबर 20 पर 3 पर अमीन मस्जिद के सामने बहुत अच्छा प्रोग्राम कर जो है तमाम बच्चों को मस्जिद के अंदर ऐलान कर जो है 1 दिन के बच्चे से लेकर 5 साल के बच्चे तक जो है ये 2 बूंद जो ड्रॉप डाला जा रहा है। ये हमारे डॉक्टर अल्ताफ़ साहब और हमारे नारायण स्वामी साहब इनकी सबकी बड़ी कुर्बानी है, बड़ी मेहनत है। ये जगह को सेलेक्ट कर जो है वार्ड नंबर 20 पर 3 में जो ये प्रोग्राम जो कर रहे हैं, एक बहुत अच्छा प्रोग्राम, सक्सेसफुल प्रोग्राम है ये। आज का दिन जो है बहुत से बच्चों को यहाँ अपने माँ बाप अपनी खुशी से लेकर जो बच्चों को पोलियो ड्रॉप डाला जा रहा है, मैं उन माँ बाप से अपनी दिल की गहराइयों से उन माँ बाप का शुक्रिया अदा करता हूँ कि वो बच्चों को पोलियो ड्रॉप डाला जा रहा है। इसी तरह जो है आगे भी ये सिलसिला चलते ही जाएगा अपने तरफ से। ಸೊ ಈ ದಿನ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಡಿಯಲ್ಲಿ ಕೋಲಾರ ಜಿಲ್ಲಾ ಮಟ್ಟದ ಒಂದು ಉದ್ಘಾಟನಾ ಕಾರ್ಯಕ್ರಮ ಈಗ ತಾನೇ ಮುಗಿತು. ಸೊ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 2 ಹನಿ ಮಗುವಿಗೆ ಪೋಲಿಯೋ ಲಸಿಕೆ ಹಾಕೋದ್ರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಸೊ ಈಗ ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಈಗ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ. ಸೊ 5 ವರ್ಷದ ಒಳಗಡಿನ ಎಲ್ಲ ಮಕ್ಕಳಿಗೂ ಒಂದು 2 ಹನಿ ಪೋಲಿಯೋ ಲಸಿಕೆ ಹಾಕೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ 3 ದಿನಗಳ ಕಾರ್ಯಕ್ರಮ, ಸೊ ನಗರ ಪ್ರದೇಶದಲ್ಲಿ 4 ದಿನಗಳ ಕಾರ್ಯಕ್ರಮ. ಮೊದಲನೇ ದಿನ ಭಾನುವಾರ ಬೂತ್ ಆ್ಯಕ್ಟಿವಿಟಿ ಅಂತ. ಸೊ ನಮ್ಮ ಆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿನಲ್ಲಿ 250ರಿಂದ 300 ಮಕ್ಕಳ ಬರೋ ರೀತಿಯಲ್ಲಿ ಒಂದೊಂದು ಬೂತನ್ನು ಅಲ್ಲಿ ಐಡೆಂಟಿಫೈ ಮಾಡಿರ್ತಾರೆ. ಸೊ ಆ ಬೂತ್ಗೆ ಇವತ್ತಿನ ದಿನ ಮಕ್ಕಳು ಮನೆಗಳಿಂದ ಮಕ್ಕಳನ್ನ ಕರೆತಂದು ಸೊ ತಾಯಂದರು ಸ್ವಯಂ ಪ್ರೇರಿತರಾಗಿ ಆ ಪೋಲಿಯೋ ಬೂತ್ಗೆ ಬಂದು ಇವತ್ತು ಲಸಿಕೆ ಪಡೆಯುವಂಥ ದಿನ. ಸೊ ನಾಳೆಯಿಂದ ನಗರ ಪ್ರದೇಶದಲ್ಲಿ 3 ದಿವಸ ಮನೆ ಮನೆ ಭೇಟಿ ಕಾರ್ಯಕ್ರಮ. ನಮ್ಮ ತಂಡಗಳೇನಿದೆ ಲಸಿಕಾ ತಂಡಗಳು, ಸೊ ಮನೆ ಮನೆ ಭೇಟಿ ಮಾಡಿ ಭಾನುವಾರದಂದು
ಮಿಸ್ ಆಗಿರುವಂಥ ಮಕ್ಕಳನ್ನು ಹುಡುಕಿ ಲಸಿಕೆ ಹಾಕುವಂಥ ಒಂದು ಕಾರ್ಯಕ್ರಮ. ಸೊ ನಮ್ಮ ಮುಖ್ಯವಾದ ಉದ್ದೇಶ ಏನು ಅಂತಂದರೆ, ಜಿಲ್ಲೆಯಾದ್ಯಂತ ಯಾವುದೇ ಮಗು 5 ವರ್ಷದ ಒಳಗಡೆ ಇರುವಂಥ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗಬಾರ್ದು. ಸೊ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಶಸ್ವಿಯಾಗಬೇಕಂದ್ರೆ ಸಾರ್ವಜನಿಕರು, ಇತರ ಇಲಾಖೆಗಳು, ಸಂಘ ಸಂಸ್ಥೆಗಳು, ಪತ್ರಿಕಾ ಮಾಧ್ಯಮ, ಸೊ ಎಲ್ಲರ ಒಂದು ಸಹಕಾರ ಭಾಳಷ್ಟು ಮುಖ್ಯ. ಸೊ ಇದ್ರ ಬಗ್ಗೆ ವ್ಯಾಪಕವಾಗಿ ಈಗಾಗಲೇ ಪ್ರಚಾರ ಆಗಿದೆ ಮಾಧ್ಯಮದ ಮೂಲಕ. ಸೊ ಜನರಿಗೆ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ಗೊತ್ತಾಗಿದೆ. ಸೊ ಅವರು ಸ್ವಯಂ ಪ್ರೇರಿತರಾಗಿ ಬೂತ್ಗೆ ಬಂದು ಮಕ್ಕಳಿಗೆ